ಕೇವಲ ಒಂದೇ ಒಂದು ಚಮಚ ಈ ಮುಖದ ಮೇಲೆ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ರೆ ಸಾಕು ನೋಡಿ, ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯುತ್ತೆ ಈ ಫೇಸ್ ಪ್ಯಾಕು. ಚಾಲೆಂಜ್ ಮಾಡಿ ಹೇಳ್ತೀನಿ, ಅದು ಒಂದೇ ಸಲ ಅಪ್ಲೈ ಮಾಡೋದಕ್ಕೆ ಈ ಜಾದು. ಇದನ್ನು ಪ್ರತಿದಿನ ಅಪ್ಲೈ ಮಾಡಿದ್ರೆ ಸೊ ಇನ್ಸ್ಟೆಂಟ್ ರಿಸಲ್ಟ್. 5 ರಿಂದ 6 ನಿಮಿಷ ಇದೆ ಅಷ್ಟೇ, ಕೇವಲ ಒಂದೇ ಒಂದು ಚಮಚ ಈ ಪುಡಿ. ಅಂಥ ಮ್ಯಾಜಿಕ್ ಮಾಡೋ ಪುಡಿ ಇದು ಆಯುರ್ವೇದದ ಪುಡಿ. ಇವತ್ತು ಲೈವ್ ರಿಸಲ್ಟ್ ಜೊತೆ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸುಮಾರು ಜನ ಬಂಗ್ ಹೋಗಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಇವತ್ತು ಲೈವ್ ರಿಸಲ್ಟ್ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ತುಂಬ ವರ್ಷದಿಂದ ಪಿಗ್ಮೆಂಟೇಷನ್ ಇದು ವಾಸಿ ಆಗಲ್ಲ ಅನ್ನೋರಿಗೆ, ಏನು ಟ್ರೀಟ್ಮೆಂಟ್ ತೊಗೊಂಡ್ರು ವಾಸಿ ಆಗಲ್ಲ ಅನ್ನೋರಿಗೆ, ನಮ್ಮ ಮುಖದಲ್ಲಿ ಫುಲ್ಲು ಬಂಗಿದೆ, ಒಂಚೂರು ಜಾಗ ಇಲ್ಲ, ಕಪ್ಪು ಕಲೆಗಳಿದೆ, ಎಷ್ಟೆಷ್ಟೋ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅನ್ನೋರಿಗೆ ರಾಮಬಾಣ ಈ ಲೇಪನ ಇದು ಒಂದು ಸಲ ಉಪಯೋಗಿಸಿ, ನೀವೇ ಬಾಯಿ ಮೇಲೆ ಬೆರಳಿಟ್ಕೊಳ್ತೀರಾ. ನಿಜವಾಗ್ಲೂ ಡಾಕ್ಟರ್ಸು ಆಶ್ಚರ್ಯಪಟ್ಟರು, ಅಯ್ಯೋ ಇದು ಒಂದರಲ್ಲೇ ಇಷ್ಟು ರಾಮಬಾಣ ಇದೆಯಾ ಅಂತ. ಆ ನಿಟ್ಟಿನಲ್ಲಿ ಅದ್ಭುತವಾದ ರೆಮಿಡಿ ಇದು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸುಮಾರು ಜನಕ್ಕೆ ಮೂಲತಿ ಸೂಟ್ ಆಗಲ್ಲ, ಆಲಮ್ ಸೂಟ್ ಆಗಲ್ಲ, ಅಂಥವ್ರಿಗೆ ಪಿಗ್ಮೆಂಟೇಷನ್ ವಾಸಿ ಆಗಲ್ವಾ ಹೇಮಾ ಅಂತ ನನಗೆ ವಾಟ್ಸಪ್ಪಲ್ಲಿ ಸುಮಾರಷ್ಟು ಕಮೆಂಟ್ಸ್ ಬಂದಿದೆ. ಅಂಥವ್ರಿಗೋಸ್ಕರ ಇವತ್ತು ಸ್ಪೆಷಲ್ ಡೆಡಿಕೇಟೆಡು ನಮ್ಮ ರೇಖಾ ಮ್ಯಾಮ್ ಅನ್ನೋರು, ಅವರು ರಾಜಸ್ಥಾನಿಂದ ನನಗೆ ಮೆಸೇಜ್ ಹಾಕಿದರು, ಕಾಲ್ ಮಾಡಿದ್ರು. ಇನ್ಫ್ಯಾಕ್ಟು ಅವ್ರಿಗೋಸ್ಕರ ಇವತ್ತು ಸ್ಪೆಷಲ್ಲಾಗಿರೋ ಒಂದು ವೀಡಿಯೋ ತಂದಿದ್ದೀನಿ. ನನಗೆ ಮೂಲತಿನೂ ಸೂಟ್ ಆಗಲ್ಲ, ನನಗೆ ಆಲಮು ಸೂಟ್ ಆಗಲ್ಲ, ಏನು ಮಾಡೋದು ಹೇಮಾ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಈ ಅದ್ಭುತವಾದ ರೆಮಿಡಿ, ಎಸ್ ಅವೆರಡು ಸೂಟ್ ಆಗದಿದ್ರು ಪಿಗ್ಮೆಂಟೇಷನ್ ವಾಸಿ ಆಗುತ್ತೆ ಈ ಸ್ಟ್ರಾಂಗ್ ರೆಮಿಡಿಯಿಂದ ಅಂತ ಹೇಳ್ತಾ, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಯಾಕೆ ಹೇಳ್ತಿದ್ದೀನಿ ಗೊತ್ತಾ, ಸುಮಾರು ಜನ ನನ್ನ ಕಮೆಂಟ್ ಹಾಕಿದ್ರು, ಹೇಮಾ ನಿಮ್ಮ ಸೋಪು ಮೆಡಿಕಲ್ ಶಾಪಲ್ಲಿ ಸಿಗುತ್ತಾ? ದಯವಿಟ್ಟು ಹೇಮಂತ್ ಸೋಪ್ ಏನಾದ್ರು ಮೆಡಿಕಲ್ ಶಾಪಲ್ಲಿ ಸಿಕ್ಕಿದ್ರೆ ಅದು ಹೇಮಂದಲ್ಲ. ನಾನು ಯಾವ ಮೆಡಿಕಲ್ ಶಾಪ್ಗೂ ನನ್ನ ಸೋಪ್ನ ಕೊಡಲ್ಲ, ಕೊಟ್ಟೂ ಇಲ್ಲ. ಓಕೆನಾ? ಅದು ನಾನು ಓಪನಾಗೇ ಹೇಳ್ತೀನಿ. ಓಕೆ, ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿದೆ ವಾಟ್ಸಪ್ಪಲ್ಲಿ ವಾಟ್ ಆರ್ ದ ಇನ್ಸ್ಟ್ರಕ್ಷನ್ಸ್ ನಾನು ಕೊಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ಇವತ್ತಿನ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ರೇಖಾ ಮ್ಯಾಮು ರಾಜಸ್ಥಾನಲ್ಲಿರೋರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸುಮಾರು ಒಂದು 10 ದಿನದಿಂದ ಒಂದು ರಿಕ್ವೆಸ್ಟೆಡ್ ವೀಡಿಯೋ ಇತ್ತು. ಸೊ ಇದು ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಯಾಕಂದರೆ ನಾನು ಮೂಲತಿಲಿ ಫೇಸ್ ವಾಶ್ ಮಾಡು ಅಂತ ಹೇಳೋಕ್ಕಲ್ಲ, ಸೋಪು ಅವ್ರಿಗೆ ಬರೋಲ್ಲ. ಹಸಿ ಹಾಲು ಅಥವಾ ಕಡಲೆ ಹಿಟ್ಟು, ಅದು ಬಿಟ್ಟು ವಾಟ್ ಇಸ್ ದ ಆಲ್ಟರ್ನೇಟಿವ್? ಇದು ಐರನ್ ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಸುಮಾರು ಒಂದು ಅರ್ಧ ಚಮಚದಷ್ಟು ಕಸ್ತೂರಿ ಅರಿಶಿನ ಶುದ್ಧೀಕರಣ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇದು ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ನಿಮಗೆಲ್ಲ ಗೊತ್ತಿದೆ ಶುದ್ಧೀಕರಣ ಏನು ಅಂತ, ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಐರನ್ ಪಾತ್ರೆನೇ ಹಾಕಬೇಕು. ಇಲ್ಲೊಂದು ದಪ್ಪ ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಇದನ್ನು ತುರ್ಕೊಳ್ಬೇಕು. ಓಕೆನಾ? ಇದನ್ನು ಚೆನ್ನಾಗಿ ನಾನು ಇವಾಗ ಒಂದು ಆಲೂಗೆಡ್ಡೆನ ತುರ್ಕೊಳ್ತೀನಿ ನೋಡಿ, ಸಿಪ್ಪೆ ಸಮೇತ ವಾಶ್ ಮಾಡಿ ತುರ್ಕೊಳ್ತಾ ಇದ್ದೀನಿ. ಆಯಿತಾ? ಈ ಕಡೆ ನೋಡಿ ಕಲರ್ ಚೇಂಜ್ ಆಗ್ತಿದೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ, ಬೇಗ ಆಗಬೇಕು ಅಂತ, ಅದು ಲೋ ಫ್ಲೇಮಲ್ಲೇ ಇರಲಿ. ಓಕೆನಾ? ಇಲ್ಲಿ ಆಲೂಗೆಡ್ಡೆನ ಕಂಪ್ಲೀಟಾಗಿ ತುರ್ಕೊಂಡಿದ್ದೀನಿ. ಈಗ ನೋಡಿ ಕೈಯಲ್ಲೇ ಅದರ ರಸ ತಗೊಳ್ತಾ ಇದ್ದೀನಿ. ಬೇಕು ಅಂದರೆ ಮಲ್ಬಟ್ಟೆ ಅಥವಾ ಫಿಲ್ಟ್ರ್ ಯೂಸ್ ಮಾಡಿ, ತೊಂದರೆ ಇಲ್ಲ. ನಾನು ದಪ್ಪ ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಯಾಕೆಂದರೆ ನನಗೆ ಜಾಸ್ತಿ ರಸ ಮತ್ತು ಸ್ಟಾರ್ಚ್ ಎರಡೂ ಬೇಕು. ಓಕೆನಾ? ನೋಡಿ ಚೆನ್ನಾಗದು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಓಕೆನಾ ಫ್ರೆಂಡ್ಸ್? ನೋಡಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ಇನ್ನೂ ಒಂಚೂರು ಕಲರ್ ಚೇಂಜ್ ಆಗಿ ಕಂಪ್ಲೀಟ್ ಕಪ್ಪಗಾಗಬೇಕು. ಕಲರ್ ಚೇಂಜ್ ಆಗ್ತಿದೆ ನೋಡಿ, ನಿಮ್ಗೆ ಗೊತ್ತಾಗ್ತಿದೆಯಲ್ಲ. ಸೊ ಈ ಟೈಮಲ್ಲಿ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಐರನ್ ಪಾತ್ರೆ ಅಲ್ವಾ, ಅದು ಕಾವೇ ಸಾಕು. ಓಕೆ ಫ್ರೆಂಡ್ಸ್, ನೋಡಿ ಈಗ ಅಲ್ಲಿ ಸ್ಟಾರ್ಚ್ ಕಾಣ್ತಿದೆ ಅಲ್ವಾ, ನಿಮಗೆ ಸ್ಟಾರ್ಚ್ ಕಾಣ್ತಿದೆ ಅಲ್ವಾ, ಇದೇ ಸ್ಟಾರ್ಚ್ ಬೇಕಾಗಿರೋದು ನನಗೀಗ. ಸೊ ಈ ಸ್ಟಾರ್ಚಲ್ಲಿ ಏನು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸ್ಟಾರ್ಚ್ ಬೇಕಾಗಿರೋದು ನಾನು ಈ ಸ್ಟಾರ್ಚ್ಗೆ ನೋಡಿ, ನಿಮ್ಗೆ ಗೊತ್ತಾಗ್ತಿದೆಯಾ ನೋಡಿ. ಓಕೆ, ಇದೆ. ಈಗ ಇದಕ್ಕೆ ನಾನು ದಯವಿಟ್ಟು ಗಮನ ಕೊಡಿ. ಇದು ಜಾಸ್ತಿ ಆಯಿತು, ಇದರಲ್ಲಿ ಅರ್ಧ ಭಾಗ ಅಷ್ಟೇ ಹಾಕ್ಕೊಳ್ಳೋದು ನಾನು. ಜಾಸ್ತಿ ಬಿದ್ದೋಯ್ತು, ಹಾಫ್ ಡ್ರಾಪ್ ಅಂದ್ಕೊಳ್ಳಿ ಅಷ್ಟೇ, ಹಾಫ್ ಡ್ರಾಪ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೂ ಅಂದರೆ ನೋಡಿ, ಹಿಟ್ಟಿದೆಯಲ್ಲ, ಹಿಟ್ಟೆಲ್ಲ ಹೋಗಿ ಒಂದು ಪೇಸ್ಟ್ ಥರ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ.
ನೋಡಿ. ಓಕೆ, ಈಗ ಇದಕ್ಕೇನು ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ಈಗ ನೋಡಿ ಇದನ್ನು ಹಾಕ್ತಾಯಿದ್ದೀನಿ. ಕಲರ್ ದಯವಿಟ್ಟು ಕಲರ್ ನೋಡ್ಕೊಳ್ಳಿ, ಚೇಂಜ್ ಆಗಿರೋದನ್ನ ಆಯಿತಾ. ಎಲ್ಲೂ ನಾನು ಅರ್ಶಿನ ಕಲರ್ದೇ ಹಾಕಿಲ್ಲ. ಇದು ಶುದ್ಧೀಕರಣ, ಇದು ವೆರಿ ಪವರ್ಫುಲ್, ಎಫೆಕ್ಟಿವ್ ಆಯಿತಾ. ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಹೇಮ ನಮಗೆ ಇದಾಗಲ್ಲ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಅಂತ ಹೇಳ್ತಾರೆ. ಫಸ್ಟು ಇದರಲ್ಲಿ ಕಲಿಸ್ಕೊಂಬಿಡ್ಬೇಕು ಆಯಿತಾ. ಕಲಿಸ್ಬಿಟ್ಟು ಇದೇನಿದೆಯೋ ಇದನ್ನು ಹಾಕ್ಕೊಳ್ಬೇಕು. ಎಷ್ಟು ಹಾಕ್ಕೊಳ್ಬೇಕು ಹೇಳ್ತೀನಿ ನಾನು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ನಾವು ಅದು ಹಿಟ್ಟಿಟ್ಟು ಥರ ಇದೆ. ಒಂದು 2 ನಿಮಿಷ ಬಿಟ್ಟರೆ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ ಈ ಥರ ಬರುತ್ತೆ. ಒಂದು 2 ನಿಮಿಷ ಇಟ್ಟರೆ ಇದು ಗಟ್ಟಿಯಾಗುತ್ತೆ. ಓಕೆ, ಅಲ್ಲ ಕಾಟನ್ ಅದ್ಕೊಳ್ಳಿ. ನೋಡಿ ಸ್ವಲ್ಪ ಬ್ರೌನಿಷ್ ಆಗಬೇಕದು. ನೋಡಿ ಕಾಣ್ತಿದೆಯಲ್ಲ, ಬ್ರೌನಿಷ್, ಸ್ವಲ್ಪ ಡಾರ್ಕ್ ಅಲ್ಲ, ಲೈಟಾಗಲಿ. ಆವಾಗ ನೀಟಾಗಿ ಕಾಟನ್ನಲ್ಲಿ ವೈಪ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಓಕೆ, ಈಗ ಕಂಪ್ಲೀಟಾಗಿ ಇದು ಹೀರ್ಕೊಳ್ಬೇಕು. ಒಳಗಡೆ ಹೀರ್ಕೊಂಡ್ಮೇಲೆ ಈ ಅದ್ಭುತವಾದ, ನಾ ಹೇಳಿದೆ ನಿಮಗೆ ವೀಡಿಯೋಲೆ, ಗಟ್ಟಿಯಾಗಿ ಹೋಗಿದೆ. ಎಷ್ಟು ತೆಳ್ಳಗೆ ಮಾಡಿದೆ ನೋಡಿ. ಒಳ್ಳೆ ಇಡ್ಲಿ ಇನ್ನೂ ಸ್ವಲ್ಪ ಬಿಟ್ಟರೆ ಇನ್ನೂ ಗಟ್ಟಿಯಾಗುತ್ತೆ, ಯಾಕಂದರೆ ಆಲೂಗಡ್ಡೆ ಸ್ಟಾರ್ಚ್ ಇದೆ. ಓಕೆ, ಇನ್ನೊಂದು 5 ನಿಮಿಷ ಅದನ್ನು ಸಿಗ್ತೀನಿ. ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ವಾಟ್ಸಪ್ಗೆ ಬರ್ತಿರಲ್ಲ ನನಗೆ ಡೈರೆಕ್ಟಾಗಿ ಹೇಳಿಬಿಡಿ. ಆಮೇಲೆ ಏನು ಗೊತ್ತಾ, ಹೇಮನೇನು ವಾಟ್ಸಪ್ಪೇ ನೋಡಲ್ಲ ಅಂತಾರೆ. ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ ನಿಮ್ಮ ಕಮೆಂಟ್ ಮೇಲೆ ಕಮೆಂಟ್ ಹಾಕಬೇಡಿ. ಆವಾಗ ಕೆಳಗಡೆ ಹೊರಟೋಗುತ್ತೆ. ವಾಟ್ಸಪ್ಪಲ್ಲಿ ಸ್ಕ್ರೋಲ್ ಮಾಡಿ ಒಂದು ಕಮೆಂಟ್ ಹಾಕಿ ಬಿಟ್ಬಿಡಿ. ಸೊ ದಟ್ ಅದು ಟಾಪಲ್ಲೇ ಇರುತ್ತೆ. ಓಕೆನಾ. ಆ ನಿಟ್ಟಿನಲ್ಲಿ ಮೂಲತಿ ನಂಗೆ ಹಾಕಿ ಬರುತ್ತೆ. ನಿಮ್ಮ ಅಡ್ರೆಸ್ ಹಾಕಿ ಡೆಫಿನೆಟಾಗಿ. ನಿಮಗೆಲ್ಲ ಗೊತ್ತಿದೆ ಟೈಮ್ ಆಗೇ ಆಗುತ್ತೆ ಸೋಪ್ಗೆ ಅಂತ, ಯಾಕಂದರೆ ಅಷ್ಟೊಂದು ಆರ್ಡರ್ಸ್ ಇದೆ. ನಾನು ಒಬ್ಬಳೇ ಮಾಡೋದು. COD ಕೇಳ್ತೀರಾ, ಖಂಡಿತವಾಗ್ಲೂ ನಾನು ಯಾರನ್ನೂ ನಂಬಲ್ಲ ಫ್ರೆಂಡ್ಸ್. ಓಕೆನಾ. ನಾನೇ ತಯಾರು ಮಾಡೋದು ಸೋಪ್ನ ನಿಂತ್ಕೊಂಡು. ಸೊ ಅದಕ್ಕೋಸ್ಕರ ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಯಾರ್ಯಾರ್ದು ಆರ್ಡರ್ಸ್ ಸುಮಾರು ಜನದ್ದು ಹೇಳಿದ್ನಲ್ಲ, ಏನಂತಂದರೆ ಕ್ಯೂ ಸಿಸ್ಟಮ್ ಇದೆ, ತುಂಬ ಇದೆ. ಓಕೆ, ನೆಕ್ಸ್ಟ್ ವೀಕು ಸುಮಾರು ಜನದ ರಿಕ್ವೆಸ್ಟ್ ಸ್ಕಿನ್ ವೈಟ್ನಿಂಗ್ ಸೋಪ್ ಬಂದೇ ಬರುತ್ತೆ, ಕ್ರೀಮ್ಸ್ ಬಂದೇ ಬರುತ್ತೆ. ಈಗ ಒಂದು ಬ್ಯಾಚು ಸುಮಾರು ಜನಕ್ಕೆ ಗೊತ್ತಿದೆ, ಸಿರಮ್ಸು ಇದೆಲ್ಲ ಹೊರಟೋಗಿದೆ. ಓಕೆನಾ. ಸೊ ಜಸ್ಟ್ ನಿಮ್ಗೇನು ಬೇಕೋ ನಿಮ್ಮ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಬೋದು. ಓಕೆ, ನಾನು ಟೈಮ್ ಶೆಡ್ಯೂಲು ಸ್ಲಾಟ್ ಬುಕ್ ಮಾಡಿಕೊಟ್ಟಿರ್ತೀನಿ ನಿಮಗೆ. ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ. ಓಕೆ, ನಿಮಿಷ ಆಗಲಿ, ಇದೊಂದು 5 ನಿಮಿಷ ಆಗಲಿ. ಈಗಾಗಲೇ ಹೇಳ್ಕೊಳ್ತಿದ್ದೆ, ಇನ್ನೊಂದು 5 ರಿಂದ 6 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆನಾ. ನೋಡಿ ಶೈನಿಂಗ್ ನೋಡಿ, ಇದು ನಮ್ಮ ಸೋಪ್ದು, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಈಗ ಆಲೂಗೆಡ್ಡೆ ಸ್ಟಾರ್ಚ್ ಹಾಕಿದ್ದೀವಿ. ಎಷ್ಟೋ ಜನಕ್ಕೆ ಕಸ್ತೂರಿ ಅರಿಶಿನ ಹಾಗೆ ಯೂಸ್ ಮಾಡಿದ್ರೆ ಏನಂತೀವಿ, ಉರಿ ಆಗುತ್ತೆ ಅಂತಾರೆ ಆಯಿತಾ, ಇರಿಟೇಷನ್, ಇಚ್ಚಿಂಗ್ ಅಂತ. ಸೊ ಈ ಥರ ಯು ಕ್ಯಾನ್ ಯೂಸ್. ಅಗೇನ್ ಸೋಷಲ್ ಮೀಡಿಯಾಲಿದ್ದೀವಿ. ಸೊ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀವಿ. ನಿಮ್ಮ ಕ್ಯಾಮ್ರಲ್ಲಿ ಹೆಂಗೆ ಕಲರ್ ಗೊತ್ತಾಗ್ತಿದೆಯೋ ಗೊತ್ತಿಲ್ಲ, ಬಟ್ ಇಟ್ ಈಸ್ ನಿಯರೆಸ್ಟ್ ಟು ಡಾರ್ಕಿಶ್ ಬ್ರೌನ್ ಇದೆ. ಸ್ಕಿನ್ ವೈಟ್ನಿಂಗ್ ಕ್ರೀಮ್ಸು ಬರ್ತಿದೆ. ಯಾರ್ಯಾರು ಬೇಕೋ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಸೆಕೆಂಡ್ ಬ್ಯಾಚ್, ಫಸ್ಟ್ ಬ್ಯಾಚ್ ಖಾಲಿ ಆಗೋಗಿದೆ. ಯಾಕಂದರೆ ನನಗೆ ಅದನ್ನು ವೀಡಿಯೋ ಮಾಡೋಕ್ಕೂ ನನಗೆ ಟೈಮ್ ಇರಲಿಲ್ಲ. ಓಕೆ, ಸೊ ಆಯಿತು. ಇದೊಂದು 10 ನಿಮಿಷ ಮುಖದ ಮೇಲೆ ಇರಲಿ. ಇವಾಗ ಪಾಯಿಂಟ್ ಟು ಬಿ ನೋಟೆಡ್, ನೀವು ಅದು ಇಟ್ಟಿಟ್ಟು ಥರ ಇದೆ ಆಲೂಗೆಡ್ಡೆ ಸ್ಟಾರ್ಚ್. ಏನಾದ್ರು ಗಟ್ಟಿ ಆಗುತ್ತಾ ನಿಮ್ಮ ಮುಖ ಎಳ್ದಂಗೆ ಆದಾಗ ನಾನು 8 ನಿಮಿಷ ಅಂದರೆ ನೀವು ಒಂದು 5-6 ನಿಮಿಷಕ್ಕೆ ತೆಗಿಬೋದು. ಓಕೆ, ಇದೊಂದು 8 ನಿಮಿಷ ಇರಲಿ, ಆಮೇಲೆ ಸಿಗ್ತೀವಿ. ಫ್ರೆಂಡ್ಸ್, ಒಂದು 8 ನಿಮಿಷ ಆಗಿದೆ. ಈಗ ನೋಡಿ, ಕ್ಲಾರಿಟಿ ಸ್ಕಿನ್. ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ.
ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ನಿಮ್ಮ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸು, ಪಿಂಪಲ್ ಮಾರ್ಕ್ಸು ಎಲ್ಲ ಮ್ಯಾಜಿಕ್ ಥರ ಹೊರಟೋಗುತ್ತೆ ಈ ಅದ್ಭುತವಾದ ಲೇಪನದಿಂದ. ಇಷ್ಟು ಕ್ಲಾರಿಟಿ ಇದೆ ನೋಡಿ. ನಾವೇನು ಉಪಯೋಗಿಸಿದ್ದೀವಿ? ಕಸ್ತೂರಿ ಅರಿಶಿನ. ನಾ ಯಾವಾಗಲೂ ಹೇಳ್ದಂಗೆ ನೋಡಿ, ಹಣೆ ನೋಡಿ ಟ್ಯಾನ್ ಎಲ್ಲ ಹೆಂಗೆ ಬರ್ತಾಯಿದೆ ಅಂತ ಕಾಣ್ತಿದೆಯಾ ನಿಮಗೆ? ನೋಡಿ, ಹತ್ತಿರ ಝೂಮ್ ಮಾಡ್ತೀನಿ ನೋಡಿ, ಟ್ಯಾನ್ ಎಲ್ಲ ಹೆಂಗೆ ಬರ್ತಿದೆ ನೋಡಿ. ನಾವು ಮಾಡೋ ರೆಮಿಡಿಲಿರೋದು, ಓಕೆನಾ? ಇದಕ್ಕೆ ಬೇಕಾದರೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ನಾನು ಹಾಕಿಲ್ಲ, ಯಾಕಂದರೆ ಹತ್ರ ಇರಲಿಲ್ಲ ಮೊಸರು. ಓಕೆ, ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಹಣೆ ನೋಡಿ ಎಷ್ಟು ಕ್ಲಾರಿಟಿ ಇದೆ, ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ನೋಡಿದ್ರಿ ಅಲ್ವಾ ಎಷ್ಟು ಪಕ್ಕಾ ಕ್ಲಾರಿಟಿ. ನಾವೇನು ಖರ್ಚು ಮಾಡಿದ್ವಿ? ಒಂದು ಆಲೂಗೆಡ್ಡೆ. ಗ್ಲೋ ನೋಡಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನಾರು ಡೌಟ್ಸು ಕೇಳಿಸಿದೆ ಲೆಟ್ ಮೀನು. ಯಾರ್ಯಾರು ಸೋಪ್ ಆರ್ಡ್ರ್ ಮಾಡಬೇಕು ಅಂತಿದ್ದೀರಾ ಮತ್ತೆ ವಾಟ್ಸಪ್ ನಂಬರ್ ಕೊಡಿ ಅಂತಿದ್ದೀರಾ, ಮತ್ತೆ ಕೊಡ್ತೀನಿ. ಓಕೆನಾ? ಆರ್ಡ್ರ್ ಮಾಡಿಕೊಡಿ. ಮತ್ತು ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳ್ತೀನಿ. ನಮ್ಮ ಆತ್ಮೀಯ ಸಬ್ಸ್ಕ್ರೈಬರ್ ಅನಿತಾ ರಮೇಶ್ ಮ್ಯಾಮು ಕೋಲಾರವರು, ನಾನು ಯಾವಾಗ ನನ್ನ ಸೋಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ನನ್ನ ರೆಗ್ಯುಲರ್ ಕಸ್ಟಮರ್ ಅವರು, ರೆಗ್ಯುಲರ್ ಕಸ್ಟಮರ್. ಆಯಿತಾ? ನಾನು ಮಾಡೋ ಪ್ರತಿಯೊಂದು ಪ್ರಾಡಕ್ಟು ಅವರು ಇದು ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರದ್ದು ಏನು ಅಂತಂದರೆ ಸ್ವಲ್ಪ ಸ್ಲೋ, ಅವ್ರ ಸ್ಕಿನ್ನು ಯಾವುದೂ ಬೇಗ ತಗೊಳ್ಳಲ್ಲ. ಇನ್ನೊಂದು ಖುಷಿ ವಿಚಾರ ಏನಂದರೆ ಅವ್ರ ಸ್ಕಿನ್ನಲ್ಲೂ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ, ಬ್ರೈಟ್ ಆಗ್ತಿದೆ, ಬೆಟರ್ ಆಗ್ತಿದೆ ಅಂತ ಕಮೆಂಟ್ ಹಾಕಿದರು. ಥ್ಯಾಂಕ್ ಯು ಸೋ ಮಚ್ ಅನಿತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅವ್ರು ಹೆಂಗೆ ಗೊತ್ತಾ, ಅವ್ರಿಗೆ ಎಲ್ಲದಕ್ಕೂ ಸ್ಟೆಪ್ ಬೈ ಸ್ಟೆಪ್ ಫೀಡ್ಬ್ಯಾಕ್ ಕೊಡ್ತಾರೆ. ಹೇಮ ಹಿಂಗಾಯಿತು ಅಂತ. ನನಗದು ಖುಷಿ ಆಗುತ್ತೆ. ಅವ್ರ ಥರನೇ ಸುಮಾರು ಜನನೂ ಇದ್ದಾರೆ. ಆಯಿತಾ? ಆ ನಿಟ್ಟಿನಲ್ಲಿ ನನಗೇನು ಖುಷಿ ಅಂದರೆ ಹೌದು, ಎಸ್, ಯಾಕಂದರೆ ಅವ್ರದ್ದು ಸ್ವಲ್ಪ ಸ್ಲೋ ಆಗ್ತಾಯಿತ್ತು. ಕೆಲವ್ರದ್ದೆಲ್ಲ 3 ದಿನ 4 ದಿನ ಅಂತೆಲ್ಲ ಹೋಗ್ಬೇಕಾದ್ರೆ ಈಗ ಯಾಕೆ ಅನಿತಾ ಮ್ಯಾಮ್ಗೆ ಸ್ಲೋ ಆಗ್ತಿದೆ ಮ್ಯಾಮ್, ಫೋಟೋ ಕಳಿಸಿ, ಫೇಸ್ ಅನಲೈಸ್ ಮಾಡೋಣ. ನಮ್ಗೆ 108 ಇರುತ್ತೆ ನಂದು, ಯಾಕೆ ಆಗ್ತಿಲ್ಲ ಅನ್ನೋದೇ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ ಒಂದೊಂದು ಸಲ. ಅದು ಏನಿದ್ರೆ ಅದು ಸಾಲ್ವ್ ಆಗೋಗ್ಬಿಡ್ಬೇಕು ನನಗೆ, ಇಲ್ಲ ಅಂದರೆ ನನಗೆ ಅದು ಏನಂತೀವಿ ನೆಮ್ಮದಿನೇ ಇರೋಲ್ಲ. ಸೊ ಅದಕ್ಕೆ ಆ ನಿಟ್ಟಿನಲ್ಲಿ ಅವ್ರಿಗೂ ಜಾದು ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದರು ನನಗೆ ಸುಮಾರು 1 ವಾರಕ್ಕೆ ಮುಂಚೆನೇ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೆಕ್ಸ್ಟು ಯಾವ ರೀತಿ ಇದೆ ನೋಡಿ. ಸೊ ದಯವಿಟ್ಟು ಮನೇಲಿ ಇದನ್ನು ಮಾಡಿ. ನಾನು ಹೇಳ್ದಂಗೆ ಮೊಸರು ಹಾಕ್ಕೊಳ್ಳಿ ಅಂತ, ಮೊಸರು ಇರಲಿಲ್ಲ. ಸೊ ಮೊಸರು ಹಾಕ್ಕೊಳ್ಳಿ, ಸ್ವಲ್ಪ ಹುಳಿ ಮೊಸರಲ್ಲ, ಸಿಹಿ ಮೊಸರು. ಓಕೆನಾ? ಇವತ್ತಿನ ವೀಡಿಯೋ ಎಲ್ಲ ಮುಗಿಸಿ ಇನ್ನೇನೋ ಡೌಟ್ಸು ಕೇಳಿಸಿ ಲೆಟ್ ಮೀ ನೋ. ಸ್ವಲ್ಪ ಯಾರಾದರೂ ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ. ಹೈಪ್ ಮಾಡೋದ್ರಿಂದ ₹1 ನಿಮಗೇನು ಖರ್ಚಾಗಲ್ಲ, ನನಗೂ ₹1 ಬರೋಲ್ಲ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ನಿಜವಾಗ್ಲೂ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ನೋಡಿ. ಇಲ್ಲೆಲ್ಲ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್.